ಅಯ್ಯೋ ನನ್ನ ಗಂಡಂಗೆ ಏನಾದರೂ ಮಾಡಿ ಒಪ್ಪಿಸ್ಬೋದು ಸಾರ. ಈ ಅಮ್ಮಗೆ ಏನು ಮಾಡಿ ಒಪ್ಸೋಕ್ಕಾಗಲ್ಲ. ಕಡಿಯವ ನಮ್ಮ ಅತ್ತೆನೇ ಕೇಳೋಣ ತಗದ್ದಿ ಏನು ಸಾರ ಮಾಡಬೇಕು ಅತ್ತೆ. ಏನೇ ಅಲ್ಲ ಕಣಿ 7 ಮಧ್ಯಾಹ್ನ ಆತು, ಏನು ಅಡುಗೆ ಅದು ಏನು ಗಮಲು ಬರ್ತಾನೆ ಇಲ್ವಲ್ಲೇ? ಅಡುಗೆ ಮಾಡಿದ್ಯಾ ಇಲ್ವಾ? ಅಯ್ಯ ಬಟ್ಟೆ ಒಗಿತಿದ್ದೆ ಕಣತ್ತೆ, ಈಗ ಮಾಡ್ತೀನಿ ತಾಳಿ ಸಾರ. ಇವು ತೊಣ್ಣಿ ಕಾಳು ಹುಳ ಬೀಳ್ತಾವೆ, ಅಲ್ಲೇ ಡಬ್ದಲ್ಲಿ ಇದ್ದು ಇದನ್ನೇ ಮಾಡ್ತೀನಿ ಹುರ್ದ್ಬಿಟ್ಟು. ಅಯ್ಯೋ ಶಿವನೇ, ಇನ್ನು ತಳ್ಳಿಕಾಳು ಕೈಯಲ್ಲಿ ಇಟ್ಕೊಂಡಿದ್ಯಾ? ಮೊನ್ನೆ ತಿನ್ನು ತಳ್ಳಿಕಾಳು ಸಾರು, ನೆನ್ನೆ ಸಾದೇ ಸಾರಿತ್ತು, ಅದಕ್ಕೆ ಬಿಟ್ಟಿದ್ಯಾ? ಗ್ಯಾಸು ಕಣಮ್ಮ, ನೀನೇ ಮಾಡ್ಕೊಂಡು ತಿಂದ್ಬಿಡು, ನಂಗೆ ತಳ್ಳಿಕಾಳು ಸಾರು ಬೇಡ. ಹೋಗು ನಿನ್ನ ಗಂಡಿಗೆ ಹೇಳಿ ಏನಾರ ಒಂದು ಅರ್ಧ ಕೆಜಿ ತರಿಸ್ಬಿಟ್ಟು ಮಾಡು. ನಾನು ತರ್ಸ್ ಮಾಡಾಕ್ತೀನಿ, ನೀವು ತಿಂದ್ಬಿಡಿ ಚೆನ್ನಾಗಿ. ಯಾಕೆ ಹೇಳಕ್ಕಾಗಲ್ಲ ನೀವು ನಿಮ್ಮ ಮಗುಂಗೆ ಏನಾದ್ರು ತಂದ್ಕೊಡೋ ಮಾಡ್ಲಿ ಅವಳು ಅಡ್ಗೆನ ಅಂತವ? ನಾನೇ ಕೇಳೋಣ, ನೀನ್ ಹೇಳು, ನಿನ್ ಗಂಡ ಅಲ್ವಾ? ನೀನ್ ಹೇಳು, ಹೋಗಿ ತರಿಸ್ಬಿಟ್ಟು ಮಾಡೋ ಹೋಗಿ. ಇದಕ್ ಮಾತ್ರ ನಿನ್ ಗಂಡ ಅಲ್ವಾ ಅಂತ ಅಂತಿರಲ್ಲ, ಬೇರೆದಕ್ಕೆಲ್ಲ ಅಯ್ಯೋ 9 ತಿಂಗಳು ಎತ್ತು ಒತ್ತು ನಾನ್ ಹಾಕಿದೀನಿ ಕಣೆ ಅಂತ ಎದೆ ಬರ್ಕಂತೀರಾ? ಈಗ ಹೇಳಿ ತಗೊಂಬಂದ್ ಕೊಡಕ್ಕೆ ಮಾಡಾಕ್ತೀನಿ. ಅಯ್ಯೋ 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 ಅಯ್ಯೋ, ಒಂದು ಸಾರು ಮಾಡು ಅಂದ್ರೆ ಎಷ್ಟು ಮಾತಾಡ್ತೀಯ ನೀನು? ತಡಿ ನನ್ನ ಮಗ ರಾತ್ರಿಗೆ ಒಂಚೂರು ಸಾರು ಮಾಡು ಅಂದ್ರೆ 1000 ಮಾತಾಡ್ಬಿಟ್ಟಲ್ಲವ. ವಯಸ್ಸಾದ್ಮೇಲೆ ಇರಬಾರ್ದು ಇಂಥವೆಲ್ಲ ಕೇಳಕ್ಕೆ. ಹೋಗ್ಬಿಡ್ಬೇಕು, ಅವ್ನ್ ಕರಿತಲ್ವಲ್ಲ, ಹೋಗ್ಬಿಡಲ್ಲ ಅನ್ನಕ್ಕೆ. ಹಿಂಗ್ ಕಣ್ಣೀರ್ ಹಾಕಿನೇ ನನ್ ಮನೆ ಹಾಳು ಮಾಡ್ಬಿಟ್ಟೆ ಕಣತೆ. ನೀನು ಸುಮ್ ಕುಂತ್ಕೊ, ನೀನ್ ನೋಡಿ ಅಕ್ಕಪಕ್ಕದ ಮನೆಯವರೆಲ್ಲ ಇದ್ನೇ ಕಲ್ತಾರೆ, ಆ ಸೊಸೈಟಿರಲ್ಲ ನಾನು ಬೈತಾರೆ. ಅಪ್ಪ ಏನ್ ಮಾಡ್ತಾ ಇದೀಯಾ? ಓ ಬಾರೆ, ಏನ್ ಮಾಡೋಣ, ಸುಮ್ಮ ಕೂತಿದ್ದೀನಿ. ಇದ್ಯಾಕಕ್ಕ ಹಿಂಗ್ ಸಪ್ ಕೂತಿದ್ಯಾ? ಅಯ್ಯೋ ಏನಿಲ್ಲ ಕಣೆ, ನೀನ್ ಯಾಕೆ ಬಂದೆ ಅದನ್ನ ಹೇಳ್ಕೊಷ್ಟು. ಏನಿಲ್ಲ ಕಣಕ್ಕ, ಮನೆ ದೇವ್ರ ದೇವಸ್ಥಾನಕ್ಕೆ ಹೋಯ್ದ್ವಲ್ಲ, ಪ್ರಸಾದ ಕೊಟ್ಟೋಗೋಣ ಅಂತ ಬಂದೆಕ್ವಾ. ಅದ್ಯಾಕೆ ಹಿಂಗಿದೆಯಲ್ಲಕ್ಕ, ಕೊಂಡೆಲ್ಲ ಹತ್ತಿರಂಗಿದ್ದಾವೆ? ಅಯ್ಯೋ ಏನು ಇಲ್ಲ ಕಣೆ, ಏನಿಲ್ಲ ಕಣೆ, ಒಂದು ತೊಟ್ಟು ಸಾರು ಮಾಡಿದ್ರು 1000 ಮಾತಾಡ್ತಾಳೆ. ಹೊತ್ತಿಗೆ ಒಂಚೂರ ತಿಂಡಿ ಅಂತೆ, ಊಟ ಅಂತೆ, ಒಂಚೂರು ಕಾಫಿ ಟೀ ಅಂತೆ, ಏನು ಕೊಡಲ್ಲ ಕಣೆ, ಏನೇನು ಕೊಡಲ್ಲ. ವಯಸ್ಸಾದ್ಮೇಲೆ ಇರಬಾರ್ದು, ಹೋಗ್ಬಿಡ್ಬೇಕು. ನೀನ್ ಕಣವ ಹುಡುಕ್ತೀನಿ ಅಂತ ಊರೆಲ್ಲ ಹುಡ್ಕಾಡ್ ತಂದೆ ಸೊಸೆಯ, ಇಂಥ ಸೊಸೆ ತಗೊಂಬಂದಿದೀಯಾ? ನಿನ್ ಮಗ ಬಂದಾಗ 7-4 ಬಿಕ್ಸು ಸರಿ ಹೋಗ್ತಾಳ ಅವಳೆಯ. ಅಯ್ಯೋ ಅವನ್ ಬಿಗಿತನೋ ಇವಳೆ ಬಿಗಿತಾಳ ಅವನಿಗೆ? ನನ್ನ ಮಗ ಅಂತಾನಲ್ಲ, ಇವಳೆ ಬಿಗಿಸ್ಕೊಂತಾನೆ ನಾಕ. ನೀನ್ ಎಂತ ಸೊಸೆ ತಂದಿದ್ದಿ ಬಿಡವ. ಅಯ್ಯೋ ಏನ್ ಮಾಡಲ್ಲ, ಹೇಳ್ದೆ ನನ್ನ ಮಗನಿಗೆ ಬಡ್ಕೊಂಡೆ ಬೇಡ ಕಣೋ ಅಂತ ಯಾವ್ದಾದ್ರು ಲವ್ ಮಾಡ್ಬಿಟ್ಟಿದ್ದೀನಿ ಕಣಮ್ಮ. ಅವಳೇ ಬೇಕು, ಚೆನ್ನಾಗಿ ನೋಡ್ಕೊಂತಾಳೆ, ಒಳ್ಳೆ ಹುಡುಗಿಂದ ತಗೊಂಬಂದ. ಹಿಂಗ್ ನೋಡಿದ್ರೆ ನನ್ನ ಮ್ಯಾಲೆ ಕುತ್ಕೊಂಡು ಚೆನ್ನಾಗಿ ಬೇಡ ಕಣವ, ಇಂಥ ಸೊಸೆದಿದೆ ಆಗ್ಬಿಟ್ಟೇಡ. ನಿಮ್ಮಂತರ ಇರೋದ್ರಿಂದನೇ ಮತ್ತೆ ಅಕ್ಕಪಕ್ಕದ ಮೇಲೆ ಸೊಸೆದಿರು ಅಕ್ಕದಿರ್ತಾವ ಬಾಳ್ತಾ ಇಲ್ಲ. ನೀನೆಂತ ಸೊಸೆ ಹುಡ್ಕೊಂಬರ್ತೀಯ ನೋಡ್ತೀನಿ ಕಣೆ. ನಾನು ಪ್ರಸಾದ ಕೊಡಕ್ ಬಂದವಳು ಮುಚ್ಕೊಂಡ್ ಪ್ರಸಾದ ಕೊಟ್ಟು ಹೋಗ್ಬೇಕು. ಅದೇ ಸೊಸೆರ್ ಮಧ್ಯೆ ಅದೇನ್ ತೊಂದಿಕ ಕೆಲಸ ಮಾಡ್ತಾ ಇದೀಯ? ಅಲ್ಲ ಕಣತೆ, ನಿಮಗ್ ಬುದ್ಧಿ ಇಲ್ವಾ? ಹೋಗಿ ಅವಳ ಹತ್ರ ಎಲ್ಲ ಒಪ್ಪಿಸ್ತಾ ಇದ್ದೀರಲ್ಲ, ಏನ್ ನಿಮ್ಗೆ ಒಪ್ಪತ್ತಿ ಕರೆಕ್ಟಾಗಿ ಕೊಡಲ್ವೇನು ಊಟನ? ಏನ್ ತಿಂದೇ ಇಲ್ಲ ಅಂತೀರಾ, ಮಾಡಾಕೆ ಇಲ್ಲ ಅಂತೀರಾ. ಎಲ್ಲಾರ ಹತ್ರನು ಹಿಂಗೆ ಹೇಳ್ಕೊ ಬಂದಿ. ಕಡೆಗಾಲದಲ್ಲಿ ಯಾರು ನೋಡಲ್ಲ, ಅವಳು ಬರ್ತಾಳ ನಿಮ್ಮನ್ನ ನೋಡಕ್ಕೆ. ಟೈಮ್ ಕರೆಕ್ಟಾಗಿ ಕೊಡ್ದಲೆ ಮಾಡಾಕ್ದಲೆ ತಿಂತಾ ಇದ್ದೀರಾ ನೀವು, ಹಿಂಗಿದ್ದೀರಾ ದಿಮ್ಮುಗೆ. ಎದಾಗೆ ನೀನು ಫಸ್ಟು ನಮ್ಮ ಮನೆಯಿಂದವ ಮನೆ ಹಾಳು ಮಾಡಕ್ಕೆ ಅಂತಾನೆ ಬಂದಾಳೆ ಇಲ್ಲಿ ತಂದಿಕ್ಕಿ. ಅಲ್ಲ ಕಣತೆ, ಅವಳ ಹತ್ರ ಒಪ್ಪಿಸ್ತಾ ಇದ್ದೀರಲ್ಲ ನೀವು, ಅವಳು ಬರ್ತಾಳ ನಿಮ್ನ ಕಡೆಗಾಲದಲ್ಲಿ ನೋಡಕ್ಕೆ. ನಾನು ಒಂದಂದ್ರು ಅಂದ್ಬಿಟ್ರು ಹಸಿ ಬಿಸಿದು ನಿಮಗ್ ಬೇಕಾದಾಗ ವಯಸ್ಸಾದಾಗ ಮಡಿಕಳ್ ನಾನೇಯ. ನಾನಾಗಿರೋ ಹೊತ್ತಿಗೆ ಇನ್ನು ಬಾಳ್ತಾ ಇದ್ದೀನಿ ಮನೇಲಿ. ಅವ್ರ ಹತ್ರ ಇವ್ರ ಹತ್ರ ಎಲ್ಲ ಒಪ್ಸಕ್ ಹೋಗ್ಬೇಡಿ ಕಣತೆ. ಕಡೆಗಾಲದಲ್ಲಿ ಏನೇ ಮಾಡ್ಬೇಕಾದ್ರೂ ನಾನೇ ಬೇಕು, ಗೊತ್ತಾಯ್ತಾ? ಸರಿ, ಇವಾಗ ಬನ್ನಿ, ಕೈ ತೊಳ್ಕೊಂಡು ಊಟ ಮಾಡಿ ಬನ್ನಿ. ನಾಳೆಗೆ ಏನಾದ್ರು ತರಿಸಿ ಮಾಡ್ಕೊಡ್ತೀನಿ.